ಇಡೀ ದೇಶಕ್ಕೆ ಸಂದೇಶವನ್ನ ಕೊಡ್ಲಿದ್ದಾರೆ. ಲಾಕ್ಡೌನ್ ಕಂಟಿನ್ಯೂ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಏನೇನೆಲ್ಲ ಮಾರ್ಪಾಡನ್ನ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನ ನಿರೀಕ್ಷೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮುರಳೀಧರ್ ಅವರು ಆರ್ಥಿಕ ತಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಪೃಥ್ವಿ. ಸರ್, ಇವತ್ತು 21 ದಿನಗಳ ಕಾಲ ಏನು ಲಾಕ್ ಡೌನ್ ಅನ್ನ ಘೋಷಣೆ ಮಾಡಿದ್ರು, ಅದಾಯ್ತು. ನೆಕ್ಸ್ಟ್ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ನಿರೀಕ್ಷೆಗಳು ಯಾವ ರೀತಿಯಾಗಿದೆ, ಏನಾಗ್ಬೋದು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಲಾಕ್ ಡೌನ್ ಸ್ವಲ್ಪ ದಿನ ಫೇಸ್ಡ್ ಮ್ಯಾನರ್ ಕಂಟಿನ್ಯೂ ಆಗಬಹುದು. ಒಂದು ಗುಣವಂತ ವಿಚಾರ ನೋಡಿ, ಸೋಂಕಿನವರು ಜಾಸ್ತಿ ಆಗ್ತಾ ಇದ್ದಂಗೆ ಸೋಂಕಿನಿಂದ ಗುಣ ಹೊಂದಿ ಹೊರಗಡೆ ಬರೋರು ಹೆಚ್ಚು ಹೆಚ್ಚು ಆಗ್ತಾ ಇದ್ದಾರೆ. ಹೌದು ಹೌದು, ಗೊತ್ತಾಯ್ತಾ? ಅಂದ್ರೆ ಮೊದಲು ಆತಂಕದಿಂದ ತಪ್ಪಿಸ್ಕೊತಾ ಇದ್ದವರು ಈಗ ಜಾಗರೂಕತೆಯಿಂದ ಚೆಕಿಂಗ್ ಮಾಡಿಸ್ಕೊತಾ ಇದ್ದಾರೆ. ಸೊ ದಟ್ ಈಸ್ ಅ ಗುಡ್ ಸೈನ್. ಒಂದು. ಎರಡನೇದು, ವ್ಯಾಪಾರ ಇಲ್ಲದೆ ಇರಕ್ಕಾಗಲ್ಲ. ಈಗಲೂ ವ್ಯಾಪಾರ ಇಲ್ಲದೆ ಇಲ್ಲ. ಅತ್ಯಗತ್ಯ ವಸ್ತುಗಳು ಸಿಗ್ತಾ ಇದೆ, ಮನೆ ಹತ್ರನೇ ಸಿಗ್ತಾ ಇದೆ. ಅಂದ್ರೆ ಸಾಗಣೆ ಆಗ್ತಾ ಇದೆ, ಹಣದ ಹರಿವು ಆಗ್ತಾ ಇದೆ. ಸೊ ಅತ್ಯಗತ್ಯ ವಸ್ತುಗಳಿಗೆ ಇಂದ ನೆಕ್ಸ್ಟ್ ವಸ್ತುಗಳು, ಅಗತ್ಯ ವಸ್ತುಗಳಿಗೆ ಓಪನ್ ಆಗಬಹುದು. ಕೆಲವು ರೀತಿ ರಿಸ್ಟ್ರಿಕ್ಷನ್ಸ್ ಕೊಡ್ಬೋದು, ಕೊಡ್ಲೇಬೇಕು. ಜಾಗರೂಕತೆ ಇಂಪಾರ್ಟೆಂಟ್. ಒಂದು. ಎರಡನೇದು, ಅತಿ ಜಾಗರೂಕತೆಯಿಂದ ಹಣದ ಹರಿವು ಸಂಪೂರ್ಣವಾಗಿ ನಿಂತೋಗ್ಬಾರ್ದು. ಒಂದು. ಆಮೇಲೆ ಈ ಲಿಕ್ಕರ್ ಶಾಪ್ಸ್, ಅದ್ರ ಬಗ್ಗೆ ಈಗ ಸಬ್ಜೆಕ್ಟ್ ಇದೆಯೋ ಇಲ್ವೋ, ಇದ್ರೆ ಪ್ರಶ್ನೆ ಕೇಳಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದರ್ವೈಸ್ ಜನರಿಗೆ ಮೆಸೇಜು ನಿಮ್ಮ ಮೂಲಕ ಕೊಡೋದೇನಂದ್ರೆ, ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಈಗ ಇರುವುದು ಜಾಗರೂಕತೆಯ ಅವಶ್ಯಕತೆ, ಸೆಲ್ಫ್ ಕಾನ್ಫಿಡೆನ್ಸ್ ಅವಶ್ಯಕತೆ. ನಮ್ಮ ಬಗ್ಗೆ ನಮಗೆ ಸ್ವಲ್ಪ ಧೈರ್ಯ ಇರಬೇಕು. ಜೀವದ ಜೊತೆಗೆ ಜೀವನನೂ ಇಂಪಾರ್ಟೆಂಟ್, ಮೋದಿ ಅವರು ಹೇಳ್ದಂಗೆ. ಇನ್ನೊಂದು ಗೊತ್ತು, ಒಂದು ವಿಚಾರ ಬಹಳ ಸಿಂಪಲ್ ಮ್ಯಾಟ್ರು. ಲಾಕ್ಡೌನ್ ಮುಗಿದ ಕೂಡಲೇ ಎಲ್ಲಾ ವಸ್ತುಗಳು ಬೇಕು, ಎಲ್ಲರಿಗೂ ಕೆಲಸ ಇದೆ, ಮೊದಲಿಗಿಂತ ಜಾಸ್ತಿ ಕೆಲಸ ಇದೆ. ಮೊದಲಿಂದ ಶುರು ಮಾಡಬೇಕು. ಕ್ಲೀನಿಂಗ್ ಇಂದ ಹಿಡಿದು, ಏರ್ ಕಂಡೀಷನರ್ ಇಂದ ಹಿಡಿದು, UPS ಇಂದ ಹಿಡಿದು ಎಲ್ಲ ಶುರು ಹೋಗ್ಬೇಕು. ಎಲ್ಲರಿಗೂ ಎಲ್ಲಾ ಕಾರ್ಮಿಕರ ಅವಶ್ಯಕತೆ ಇದೆ, ಎಲ್ಲಾ ಕೆಲಸಗಳ ಅವಶ್ಯಕತೆ ಇದೆ. ಸರ್ಕಾರ ಎಲ್ಲಾ ಅನುಕೂಲಗಳು ಮಾಡಿಕೊಡ್ತಾ ಇದೆ. ಹಣದ ಹರಿವಿಗೆ ಯಾವ ರೀತಿ ತೊಂದರೆ ಇರಲ್ಲ. ಒಂದು ವ್ಯತ್ಯಾಸ ಆಗ್ಬೋದು, ಹೊರಗಡೆ ಹೋಗಿರೋ ವರ್ಕರ್ಸ್ ಬರೋದು ಲೇಟ್ ಆಗ್ಬೋದು. ಎ ಕೆಲಸ ಬಿಗ್ ಸಿಗ್ಬೋದು, ಬಿ ಕೆಲಸ ಸಿಗ್ ಸಿಗ್ಬೋದು, ನಿಮ್ ಕೆಲಸ ನನಗ್ ಸಿಗ್ಬೋದು, ನನ್ನ ಕೆಲಸ ನಿಮಗ್ ಸಿಗ್ಬೋದು. ಯಾರು ಕೆಲಸ ಇಲ್ಲದೆ ಅಂತೂ ಇರಲ್ಲ. ಹಣ ಹರಿಯತ್ತೆ, ಅನುಕೂಲಕರವಾಗಿತ್ತ ಇರತ್ತೆ. ಒಂದ್ 3-4 ತಿಂಗಳು ಇದು ನೋಡಿ. ಈಗ ಟ್ಯಾಂಕ್ ಖಾಲಿ ಮಾಡ್ದಂಗೀಗ ಟ್ಯಾಂಕ್ ಖಾಲಿ ಮಾಡಿ ಕ್ಲೀನ್ ಮಾಡಿದೀವಿ. ತಿರ್ಗಾ ನಮ್ಗೆ ಅವಶ್ಯಕತೆಗೆ ಬೇಕಾಗೋ ಲೆವೆಲ್ಗೆ ತುಂಬಕ್ಕೆ 1-2-3 ತಿಂಗಳು ಬೇಕಾಗತ್ತೆ. ಆಮೇಲೆ ಸಮೃದ್ಧಿಯಾಗಿರುತ್ತೆ, ವ್ಯಾಪಾರ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸರ್, ಮತ್ತೊಂದು, ಈ ರಾಜ್ಯಗಳಿಗೆ, ಬಹುಪಾಲು ರಾಜ್ಯಗಳಿಗೆ ಒಂದು 20% ಅಷ್ಟು ಹೇಳ್ತಾರೆ ಆದಾಯದ ಮೂಲ ಅಂದ್ರೆ ಲಿಕ್ಕರು, ಅಬಕಾರಿ ಇಲಾಖೆಯಿಂದಾನೆ ಅಂತ ಹೇಳ್ತಾರಲ್ಲ. ಸೊ ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಕಂಪೇರ್ ಮಾಡ್ಕೊಂಡ್ರು ಕೂಡ ಅದೇ ಇರುವಂತದ್ದು ಪರಿಸ್ಥಿತಿ. ಅದ್ರಲ್ಲಿ ಯಾವ ರೀತಿಯಾಗಿ ಮಾರ್ಪಾಡ್ ಮಾಡಿದ್ರೆ ಒಳ್ಳೇದು, ಮಾರ್ಪಾಡ್ ಮಾಡ್ಬೋದು ಅಂತ ಅನ್ಸುತ್ತೆ? ಮಾರ್ಪಾಡು ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಟ್ಟು ಮಾಡಬೇಕು. ವಿಪರ್ಯಾಸ ನೋಡಿ, ಪಾನ ನಿರೋಧ ಮಂಡಳಿಗೆ ಸಂಬಳ ಕೊಡಕ್ಕೆ ಪಾನ ಸೇಲ್ ಮಾಡ್ಬೇಕು ನಾವು. ಆ ರೀತಿ ಸ್ಟೇಟ್. ನಿಜವಾಗ್ಲೂ ಅದರಿಂದಾನೇ ಟ್ಯಾಕ್ಸ್ ಜಾಸ್ತಿ ಬರಬೇಕು, ಬರುತ್ತೆ. ಇನ್ನು ಮುಂದಕ್ಕೂ ಹೆಚ್ಚಾಗ್ಬೇಕು, ಹೆಚ್ಚು ಮಾಡ್ಲೇಬೇಕು. ಬಟ್ ಒಮ್ಮೆಂದೊಮ್ಮೆಲೆ ಕಾರ್ಮಿಕರಿಗೆ, ಅಂದ್ರೆ ಈ ಕುಡಿಯೋ ಅಭ್ಯಾಸ ಇರೋರಿಗೆ, ಕುಡಿಯೋ ಸಹವಾಸ ಇರೋರಿಗೆ, ಕುಡಿಯೋದ್ ಅಗತ್ಯ ಇರೋರಿಗೆ ಹಣದ ಹರಿವು ಇಲ್ಲದೀರ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಸೋಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗ್ಬೋದು. ಸಂಪಾದನೆ ಇಲ್ಲ ಆ ಕಡೆ ಅಂಗಡಿ ತೆಗೆದಿದ್ರೆ. ಆಮೇಲೆ ಟೈಮಿಂಗ್ಸು ಬೆಳಿಗ್ಗೆ 10ರಿಂದ 2 ಅಂತಾರೆ. ಇದೆಲ್ಲ ಸ್ವಲ್ಪ ಬೇರೆ ರೀತಿ ಸೋಷಿಯಲ್ ಪ್ರಾಬ್ಲಮ್ಗೆ ದಾರಿ ಮಾಡ್ಕೊಡ್ಬಹುದು. ಅದನ್ನ ನಿಭಾಯಿಸಕ್ಕೆ ಒಳ್ಳೆ ರೀತಿಯಿಂದ 1 ವಾರ ಆಗ್ಲೂ ಪರವಾಗಿಲ್ಲ, 15 ದಿನ ಆದ್ರೂ ಪರವಾಗಿಲ್ಲ, ಮೊದಲು ವ್ಯಾಪಾರ ಶುರು ಆಗಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಿನ್ನೆ ಒಂದ್ ಸಲಹೆ ಕೊಟ್ಟಿದ್ದೀನಿ. ಮಂಡೇ ಟು ಸ್ಯಾಟರ್ಡೇ ಕೆಲವು ಶಾಪ್ಸ್ಗೆ ಲೇಬಲ್ಸ್ ಕೊಡ್ಬೋದು. ನೀನ್ ಮಂಡೇ ಓಪನ್ ಮಾಡು, ನೀನ್ ಟ್ಯೂಸ್ಡೇ ಓಪನ್ ಮಾಡು, ನೀನ್ ವೆಡ್ನೆಸ್ಡೇ ಓಪನ್ ಮಾಡು ಅಂತ. ಅಂದ್ರೆ ಯಾವ್ದಾದ್ರೂ ಒಂದು, ಅಂದ್ರೆ 100ರಲ್ಲಿ 14 ಶಾಪ್ಸ್ ಓಪನ್ ಇರುತ್ತೆ, 14% ಶಾಪ್ಸ್ ಓಪನ್ ಇರುತ್ತೆ. ಈಗ ನಾವು ಸಂಪಿಗೆ ರೋಡೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಪ್ರತಿ 100 ಶಾಪಲ್ಲಿ 7 ಶಾಪ್ ಓಪನ್ ಮಾಡಕ್ ಬಿಡೋಣ ದಿನ. ವಾರ ಪೂರ್ತಿ ಎಲ್ಲರೂ ಓಪನ್ ಮಾಡ್ಬೋದಲ್ವಾಗ. ಜನನು ಅದೇ ರೀತಿ. ಇದು ಮೇನ್ ಪ್ರಶ್ನೆ ಏನು ಅಂದ್ರೆ, ತಿರ್ಗಾ ಆರ್ಡರ್ ಬಂತು ಅಂದ್ರೆ ಸುಧಾರಿಸೋದು ಕಷ್ಟ.
ನಾವು ಹೋರಾಡ್ತಾ ಇರೋದು ಜೀವಿ ಜೊತೆ ಅಲ್ಲ, ಜೀವಿ ಜೊತೆ. ಹೌದು ಹೌದು. ಅದು ಧೂಳು ಅಂಟ್ಕೊಂಡಂಗೆ ಅಂಟ್ಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗು, ಮುಟ್ಟಬೇಡ, ದೂರ ಇರು ಅಂತೆಲ್ಲ ಹೇಳೋದು. ಬಟ್ ಈಗ ಹಣದ ಅವಶ್ಯಕತೆನೂ ಇದೆ, ಆರೋಗ್ಯದ ಅವಶ್ಯಕತೆನೂ ಇದೆ. ಆರೋಗ್ಯ ಉಳಿಸ್ಕೊಂಡು ಮುಂದುವರಿಯಕ್ಕೆ ಹಣದ ಅವಶ್ಯಕತೆ ಇದೆ, ಹಣ ಉಳಿಸ್ಕೊಂಡು ಮುಂದುವರಿಯಕ್ಕೆ ಆರೋಗ್ಯದ ಅವಶ್ಯಕತೆ ಇದೆ. ಇದೆರಡನ್ನ ಬ್ಯಾಲೆನ್ಸ್ ಮಾಡಿ ವ್ಯಾಪಾರ ಶುರು ಮಾಡಿ ಹಣದ ಅರಿವು ಯಾವುದು. ಸರ್ ಈಗ ಸರ್ ಮತ್ತೊಂದು ಪ್ರಶ್ನೆ ಅಂದ್ರೆ, ಈಗ ಆಲ್ಮೋಸ್ಟ್ ಲಾಕ್ ಡೌನ್ ಕಂಟಿನ್ಯೂ ಆಗುತ್ತಲ್ವಾ, ಏನ್ ಸ್ವಲ್ಪ ಕೆಲವೊಂದಕ್ಕೆ ಸಡಿಲಿಕೆ ಮಾಡಿ ಅಬಕಾರಿಗೆ ಚಾನ್ಸ್ ಕೊಟ್ರು ಅಂತ ಅನ್ಕೊಂಡ್ರು, MSIL ಗಳಿಗೆ ಚಾನ್ಸ್ ಕೊಟ್ರು ಅಂತ ಅನ್ಕೊಂಡ್ರು ಕೂಡ ಅದನ್ನ ತಗೊಳಕ್ ಹೋಗಕ್ಕೆ ಏನ್ ಪರ್ಮಿಷನ್ ಕೊಡ್ತಾರ? ಎಣ್ಣೆ ತಗೊಂಬರಕ್ ಹೋಗ್ತಾ ಇದೀನಿ ಸರ್ ಅಂದ್ರೆ ಬಿಟ್ಬಿಡ್ತಾರ ಪೊಲೀಸರು? ಅದೇ ಅದೊಂದು ಪ್ರಶ್ನೆ. ಹಣ ಎಲ್ಲಿಂದ ಬರ್ಬೇಕಪ್ಪ? ಹೌದು. ಹಾಲ್ ತಗೊಳ್ಳೋದು ಬೇರೆ, ಆಲ್ಕೋಹಾಲ್ ತಗೊಳ್ಳೋದು ಬೇರೆ. ಗೊತ್ತಾಯ್ತಾ? ಆಮೇಲೆ ಅತ್ಯಗತ್ಯ, ಅನವಶ್ಯಕ, ಬೇಡವೇ ಬೇಡ ಅನ್ನೋ ಖರ್ಚುಗಳಲ್ಲಿ ಒಂದದು. ಅದನ್ನ ನಾವು ಮೊದಲು ನಮಗ್ ಹಣ ಬರುತ್ತೆ ಅಂತ ತೆಗಿಯೋದಲ್ಲ. ಇದರಲ್ಲಿ ಎರಡು ರೀತಿ ಪರಿಣಾಮ ಆಗ್ತಾ ಇದೆ. ಕೆಲವು ಆಲ್ಕೋಹಾಲಿಕ್ಸ್ ಅವ್ರಿಗೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಆಗಿ ಆರೋಗ್ಯ ಕೆಡ್ತಾ ಇದೆ. ಈಗ ಪ್ರಶ್ನೆ ಏನು ಅಂದ್ರೆ, ಒಮ್ಮಿಂದೊಮ್ಲೆ ಓಪನ್ ಮಾಡಿದ್ರೆ, ಒಂದು ಸಣ್ಣ ವಿಚಾರ ನೋಡಿದ್ರಿ, ನಿನ್ನೆ ದಿನ ನಂದಿನಿ ಹಾಲು ಫ್ರೀ ಕೊಡ್ತಾನೆ ಅಂದ್ರೆ ಹೇಗಿತ್ತು ರಶ್? ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ, ವೈನ್ ಶಾಪ್ಸ್, ಬಾರ್ ಅಂಡ್ ರೆಸ್ಟೋರೆಂಟ್ಸ್ ವಿತ್ ಟೈಮ್ ರೆಸ್ಟ್ರಿಕ್ಷನ್ಸ್ ಓಪನ್ ಮಾಡಿದ್ರೆ. ಕೇರಳಲ್ಲೆಲ್ಲ ಕಾರ್ಡ್ ಇಶ್ಯೂ ಮಾಡಿದ್ರು ಒಂದ್ಸಲ ಹುಡುಗರಿಗೆ. ಅವರೆಲ್ಲ ರೇಷನ್ ಕಾರ್ಡ್ ಸಿನಿಮಾ, ರಾಜ್ಕುಮಾರ್ ಸಿನಿಮಾ ಕ್ಯೂ ನಿಂತು ಕುಡಿತಾ ಇದ್ರು. ಈಗ ರಶ್ ಆದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ ಆಗತ್ತೆ. ಬಟ್ ಅದನ್ನ ಸರ್ಕಾರ ಪರಿಗಣಿಸುತ್ತೆ ಅನ್ನೋ ನಂಬಿಕೆ ಎಲ್ಲಾರ್ಗು ಇದೆ. ಬಟ್ ಲಾಕ್ಡೌನ್ ಸಡಿಲಿಸಬೇಕು. ಚೈನಾನಲ್ಲೇ ಸಡಿಲಿಸಿದ್ದಾರೆ. ಯಾವ ರೀತಿ ನನ್ನ ಪರ್ಸನಲ್ ಅಂದಾಜು ಇನ್ನೊಂದು ವಾರ ಮುಂದುವರಿಸಿ ಆಮೇಲೆ ಸಡಿಲಿಸಬಹುದು. ಓಕೆ ಸರ್, ಮತ್ತೊಮ್ಮೆ ಪ್ರಯತ್ನ ಪಡ್ತೀವಿ ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ. ನರೇಂದ್ರ ಮೋದಿ ಅವರು ಮಾತಾಡಾದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಸೊ ನೋಡ್ತಾ ಇದ್ರಿ, ಆರ್ಥಿಕ ತಜ್ಞರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು.